ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಯಲ್ಲಿ ನಮ್ಮ ಕಣ್ಣಿಗೆ ಬೀಳೋದೇನೋ ಇಲ್ಲಿ ಅದೇ ಆ ಕೆಂಪು ಗ್ಯಾಸ್ ಸಿಲಿಂಡರ್. ಅದು ಈಗ ನಮ್ಮ ಜೀವನದ ಒಂದು ಭಾಗವೇ ಆಗಿ ಹೋಗಿದೆ ಅಲ್ವಾ? ಬೆಳಗಿನ ಟೀಯಿಂದ ಹಿಡಿದು ರಾತ್ರಿಯ ಊಟದವರೆಗೂ ನಮ್ಮ ಪ್ರತಿಯೊಂದು ಅಡುಗೆಯ ಹಿಂದೆ ಈ ಸಿಲಿಂಡರ್ ಇದ್ದೇ ಇರುತ್ತೆ. ಹೌದು, ಯಾವಾಗಲೂ ನಮ್ಮ ಕಣ್ಣು ಮುಂದೆನೇ ಇರುತ್ತೆ. ಆದರೆ ಹಿಂದಿನ ಕಥೆ ಏನು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಅದು ಎಲ್ಲಿಂದ ಬರುತ್ತೆ? ಆ ಸಿಲಿಂಡರ್ ಒಳಗಿರೋ ಗ್ಯಾಸ್ ಅದನ್ನು ಹೇಗೆ ತಯಾರಿಸ್ತಾರೆ? ಆಮೇಲೆ ಅದು ಸಾವಿರಾರು ಕಿಲೋಮೀಟರ್ ದೂರದಿಂದ ನಮ್ಮ ಮನೆ ಬಾಗಿಲಿಗೆ ಬಂದು ತಲುಪೋದು ಹೇಗೆ? ಬನ್ನಿ, ಈ ಎಲ್ಲದರ ಬಗ್ಗೆನೂ ಇವತ್ತು ವಿವರವಾಗಿ ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ನೋಡಿ, ಈ ಸಿಲಿಂಡರ್ ಪ್ರಯಾಣವನ್ನ ಬೆನ್ನಟ್ಟೋಕ್ಕಿಂತ ಮುಂಚೆ ಅದರೊಳಗೆ ಇರೋದು ಅಸಲಿಗೆ ಏನು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ನಾವು LPG ಅಂತೀವಲ್ಲ, ಅದರ ಪೂರ್ತಿ ಹೆಸರು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಅಂದರೆ ಕನ್ನಡದಲ್ಲಿ ದ್ರವೀಕೃತ ಪೆಟ್ರೋಲಿಯಂ ಅನಿಲ. ಆ ಹೆಸರಿನಲ್ಲೇ ಒಂದು ದೊಡ್ಡ ಸುಳಿವಿದೆ. ಅಂದರೆ ಇದು ಒಂದೇ ಗ್ಯಾಸ್ ಅಲ್ಲ, ಬದಲಿಗೆ ಎರಡು ಬೇರೆ ಬೇರೆ ಗ್ಯಾಸ್ಗಳ ಒಂದು ಮಿಕ್ಸ್ಚರ್. ಆ ಎರಡು ಗ್ಯಾಸ್ಗಳು ಯಾವುವು ಅಂದರೆ, ಒಂದು ಪ್ರೊಪೇನ್, ಇನ್ನೊಂದು ಬ್ಯೂಟೇನ್. ಸಾಮಾನ್ಯವಾಗಿ ನಾರ್ಮಲ್ ಟೆಂಪರೇಚರ್ನಲ್ಲಿ ಇವೆರಡೂ ಗ್ಯಾಸ್ ರೂಪದಲ್ಲೇ ಇರ್ತವೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ಗ್ಯಾಸ್ ಮಿಕ್ಸ್ಚರ್ ಮೇಲೆ ತುಂಬ ಪ್ರೆಷರ್ ಅಂದರೆ ಒತ್ತಡ ಹಾಕಿದಾಗ ಅದು ಗ್ಯಾಸ್ನಿಂದ ಲಿಕ್ವಿಡ್ ಆಗಿ ಬದಲಾಗುತ್ತೆ. ಅದಕ್ಕೆ ನಮ್ಮ ಮನೆಗೆ ಬರೋ ಸಿಲಿಂಡರ್ಗಳಲ್ಲಿ ಗ್ಯಾಸ್ ನೀರು ಥರ ಅಂದರೆ ದ್ರವ ರೂಪದಲ್ಲಿರುತ್ತೆ. ಇದು ನಿಜಕ್ಕೂ ಒಂದು ಸ್ಮಾರ್ಟ್ ಐಡಿಯಾ ಅಲ್ವಾ? ನಾವು ರೆಗ್ಯುಲೇಟರ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಆ ಪ್ರೆಷರ್ ರಿಲೀಸ್ ಆಗುತ್ತೆ. ಆಗ ಒಳಗಡೆ ಲಿಕ್ವಿಡ್ ಆಗಿದ್ದ ಗ್ಯಾಸ್ ತಕ್ಷಣಕ್ಕೆ ಮತ್ತೆ ಗ್ಯಾಸ್ ಆಗಿ ಬದಲಾಗಿ ಪೈಪ್ ಮೂಲಕ ಬಂದು ಸ್ಟವ್ನಲ್ಲಿ ಉರಿಯುತ್ತೆ. ಸಿಂಪಲ್. ಓಕೆ, ಇಲ್ಲಿ ತನಕ ಗ್ಯಾಸ್ ಅಂದರೆ ಏನು ಅಂತ ಗೊತ್ತಾಯಿತು. ಆದರೆ ಈ ಗ್ಯಾಸ್ ಮೂಲತಃ ಎಲ್ಲಿಂದ ಬರುತ್ತೆ? ಇದನ್ನು ಹೇಗೆ ತಯಾರಿಸ್ತಾರೆ? ಇದನ್ನ ತಯಾರಿಸೋಕೆ ಮುಖ್ಯವಾಗಿ ಎರಡು ವಿಧಾನಗಳಿವೆ. ಮೊದಲನೇದು ಕಚ್ಚಾ ತೈಲ, ಅಂದರೆ ಕ್ರೂಡ್ ಆಯಿಲಿಂದ ಪೆಟ್ರೋಲ್ ಡೀಸೆಲ್ ಎಲ್ಲ ತೆಗಿತಾರಲ್ಲ, ಆ ಪ್ರಾಸೆಸ್ನಲ್ಲಿ ಒಂದು ಬೈ ಪ್ರಾಡಕ್ಟ್ ಆಗಿ LPG ಸಿಗುತ್ತೆ. ಇನ್ನೊಂದು ವಿಧಾನ ಅಂದರೆ ಭೂಮಿಯಿಂದ ನೈಸರ್ಗಿಕ ಅನಿಲವನ್ನು ತೆಗೆದು ಅದನ್ನು ಸಂಸ್ಕರಿಸಿ LPGಯನ್ನು ಬೇರ್ಪಡಿಸೋದು. ಇಲ್ಲಿ ನೋಡಿ, ಇದು ಬಹಳ ಇಂಟ್ರೆಸ್ಟಿಂಗ್. ಒಂದೇ ಬ್ಯಾರೆಲ್ ಕಚ್ಚಾ ತೈಲವನ್ನು ಸಂಸ್ಕರಿಸಿದಾಗ ನಮಗೆ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಅಷ್ಟೇ ಯಾಕೆ, ವಿಮಾನಕ್ಕೆ ಹಾಕೋ ಫ್ಯೂಲ್ ಕೂಡ ಸಿಗುತ್ತೆ. ಇದೆಲ್ಲದರ ಜೊತೆಗೆ ನಮಗೆ ಬೇಕಾದ LPG ಕೂಡ ಒಂದು ಉಪ ಉತ್ಪನ್ನವಾಗಿ ಸಿಗುತ್ತೆ. ಅದ್ಭುತ ಅಲ್ವಾ? ಸರಿ, ಇದು ಉತ್ಪಾದನೆ ಕಥೆಯಾಯಿತು. ಈಗ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡೋಣ. ನಮ್ಮ ಭಾರತದಂತಹ ದೊಡ್ಡ ದೇಶಕ್ಕೆ ಬೇಕಾಗುವಷ್ಟು LPG ಎಲ್ಲಿಂದ ಬರುತ್ತೆ? ನಮ್ಮ ಬೇಡಿಕೆಯನ್ನು ನಾವು ಹೇಗೆ ಪೂರೈಸ್ಕೊಳ್ತೀವಿ? ಈ ಚಾರ್ಟ್ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತಾ. ಭಾರತ ತನ್ನ ಅಗತ್ಯದ ಸುಮಾರು 40% LPGಯನ್ನು ತಾನೇ ಉತ್ಪಾದನೆ ಮಾಡುತ್ತೆ. ಆದರೆ ಉಳಿದ 60% ಅಂದರೆ ದೊಡ್ಡ ಭಾಗವನ್ನು ನಾವು ಬೇರೆ ದೇಶಗಳಿಂದ ಆಮದು ಅಂದರೆ ಇಂಪೋರ್ಟ್ ಮಾಡ್ಕೋತೀವಿ. ಹಾಗಿದ್ರೆ ನಮ್ಮ ದೇಶದಲ್ಲಿ ಎಲ್ಲಿ ಉತ್ಪಾದನೆ ಆಗತ್ತೆ? ಮುಖ್ಯವಾಗಿ ಗುಜರಾತ್ನ ಜಾಮ್ನಗರ್, ಮುಂಬೈ ಹೈ ಮತ್ತು ಅಸ್ಸಾಂನಂಥ ಕಡೆಗಳಲ್ಲಿ ದೊಡ್ಡ ದೊಡ್ಡ ರಿಫೈನರಿಗಳು, ಗ್ಯಾಸ್ ಪ್ರಾಸೆಸಿಂಗ್ ಪ್ಲಾಂಟ್ಗಳಿವೆ. ಅಲ್ಲೆಲ್ಲ LPG ತಯಾರಾಗತ್ತೆ. ಇನ್ನು ಆಮದು ವಿಚಾರಕ್ಕೆ ಬಂದರೆ ನಮಗೆ ಬೇಕಾದ ಹೆಚ್ಚಿನ LPG ಸೌದಿ ಅರೇಬಿಯಾ, ಕತಾರ್, UAE ಈ ಥರದ ಮಧ್ಯಪ್ರಾಚ್ಯ ದೇಶದಿಂದ ಬರುತ್ತೆ. ಅಲ್ಲಿಂದ ದೊಡ್ಡ ದೊಡ್ಡ ಹಡಗುಗಳಲ್ಲಿ ಇದನ್ನು ತರಿಸ್ಕೊಡಲಾಗತ್ತೆ. ಸರಿ, ಗ್ಯಾಸ್ ಉತ್ಪಾದನೆ ಆಯಿತು ಅಥವಾ ಇಂಪೋರ್ಟ್ ಕೂಡ ಆಯಿತು. ಈಗ ಅತ್ಯಂತ ಮುಖ್ಯವಾದ ಘಟ್ಟ, ಅಲ್ಲಿಂದ ನಮ್ಮ ಅಡುಗೆ ಮನೆಗೆ ಬಂದು ತಲುಪೋದು ಹೇಗೆ? ಆ ಪ್ರಯಾಣದ ಕತೆ ಏನು? ಈ ಇಡೀ ಸಪ್ಲೈ ಚೈನ್ 4 ಹಂತಗಳಲ್ಲಿ ನಡೆಯುತ್ತೆ. ಮೊದಲು ರಿಫೈನರಿ ಅಥವಾ ಇಂಪೋರ್ಟ್ ಟರ್ಮಿನಲ್ನಲ್ಲಿ ದೊಡ್ಡ ಟ್ಯಾಂಕ್ಗಳಲ್ಲಿ ಗ್ಯಾಸ್ ಸ್ಟೋರ್ ಮಾಡ್ತಾರೆ. ಅಲ್ಲಿಂದ ಅದನ್ನು ಬಾಟ್ಲಿಂಗ್ ಪ್ಲಾಂಟ್ಗೆ ಕಳಿಸ್ತಾರೆ. ಅಲ್ಲಿ ಮಿಷಿನ್ಗಳ ಸಹಾಯದಿಂದ ಸಿಲಿಂಡರ್ಗಳಿಗೆ ತುಂಬಿ ಸೇಫ್ಟಿ ಚೆಕ್ ಮಾಡ್ತಾರೆ. ಆಮೇಲೆ ಟ್ರಕ್ಗಳಲ್ಲಿ ತುಂಬಿ ದೇಶದ ಮೂಲೆ ಮೂಲೆಗೆ ಗ್ಯಾಸ್ ಏಜೆನ್ಸಿಗಳಿಗೆ ಕಳಿಸ್ತಾರೆ. ಕೊನೆಗೆ ನಾವು ಬುಕ್ ಮಾಡಿದಾಗ ನಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ. ನೋಡಿ, ಎಷ್ಟು ದೊಡ್ಡ ನೆಟ್ವರ್ಕ್ ಇದು! ಅಬ್ಬಾ, ಇಷ್ಟು ದೊಡ್ಡ ವ್ಯವಸ್ಥೆ! ಇದನ್ನೆಲ್ಲ ಯಾರು ಮ್ಯಾನೇಜ್ ಮಾಡ್ತಾರೆ? ಈ ರಾಷ್ಟ್ರವ್ಯಾಪಿ ನೆಟ್ವರ್ಕ್ ಹಿಂದೆ ಕೆಲವು ದೊಡ್ಡ ಕಂಪನಿಗಳಿವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಮುಖ್ಯವಾಗಿ 3 ಸರ್ಕಾರಿ ಕಂಪನಿಗಳು ಈ ಜವಾಬ್ದಾರಿಯನ್ನು ಹೊತ್ತಿವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರ ಇಂಡಿಯನ್ ಗ್ಯಾಸ್, ಭಾರತ್ ಪೆಟ್ರೋಲಿಯಂ ಅವರ ಭಾರತ್ ಗ್ಯಾಸ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಅವರ HP ಗ್ಯಾಸ್. ಈ ಹೆಸರುಗಳು ನಮಗೆಲ್ಲ ಚಿರಪರಿಚಿತ ಅಲ್ವಾ? ಸೊ ಒಂದು ವಿಷಯ ಸ್ಪಷ್ಟ, LPG ಅನ್ನೋದು ಕೇವಲ ನಮ್ಮ ಮನೆ ಅಡುಗೆಗೆ ಮಾತ್ರ ಸೀಮಿತವಾಗಿಲ್ಲ. ಭಾರತದಾದ್ಯಂತ ಲಕ್ಷಾಂತರ ಮನೆಗಳಿಗೆ, ಹೋಟೆಲ್ಗಳಿಗೆ, ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಇದು ಒಂದು ಬಹಳ ಮುಖ್ಯವಾದ ಇಂಧನ. ಆದರೆ ಕೊನೆಗೊಂದು ಪ್ರಶ್ನೆ. ಜಗತ್ತು ಈಗ ನಿಧಾನವಾಗಿ ಬೇರೆ ಬೇರೆ ಇಂಧನ ಮೂಲಗಳತ್ತ ಸಾಗ್ತಿದೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಅಡಿಗೆ ಮನೆಯಲ್ಲಿರೋ ಈ ಕೆಂಪು ಸಿಲಿಂಡರ್ ಹಾಗೇ ಇರುತ್ತಾ?
ಅಥವಾ ಯಾವುದಾದರೂ ಹೊಸ ಟೆಕ್ನಾಲಜಿ ಬಂದು ಇದರ ಜಾಗವನ್ನು ತೆಗೆದುಕೊಳ್ಬೋದಾ? ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?